ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಪಲಾವ್ಗೆ ಇಲ್ಲೇ ಚಕ್ಕೆ, ಲವಂಗ, ಯಾಲಕ್ಕಿ, ಮೆಣಸು, ಖಸಖಸೆ, ಧನಿಯಾ, ಕಲ್ಹೂವು, ಚಕ್ರಮೊಗ್ಗು, ಪಲಾವ್ ಎಲೆ, ಇದು ಎಲ್ಲ ಡ್ರೈ. ಆಮೇಲೆ ಇದಕ್ಕೆ ಎಣ್ಣೆಗೆ ಕ್ಯೂಬು ಎಣ್ಣೆ ಆಲ್ರೆಡಿ ಒಂದು ಇದರದ್ದು ಸಾರಿನ ಸೌಟು, ಚಿಕ್ಕ ಸಾರಿನ ಸೌಟಲ್ಲೇ ಒಂದು ಸೌಟ್ ಹಾಕೇನಿ. ಅದಕ್ಕೆ ಇದು ಕ್ಯೂಬ್ ಹಾಕ್ತಾಯಿದೆ. ಕ್ಯೂಬ್ ಕರಗೋವರೆಗೂ ಈ ಕಡೆ ತರಕಾರಿ ಕ್ಯಾರೆಟು, ಬಟಾಣಿ ಕಾಳು, ಬೀನ್ಸು, ಆಲೂಗಡ್ಡೆ, ನವಿಲುಕೋಸು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಏನು ಪರವಾಗಿಲ್ಲ. ನಿಮಗೆ ಯಾವುದು ತರಕಾರಿ ಬೇಕು ಇದನ್ನು ಆಪ್ಷನ್ ಹಾಕ್ಬೋದು. ಮಸಾಲೆ ರುಬ್ಬಲಿಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ. ಇದು 2.5 ಲೋಟ ಅಕ್ಕಿ. ಇದು ಕರಗಲಿಕ್ಕೆ ಬಂದಿದೆ ಬೆಣ್ಣೆ. ಅದಕ್ಕೆ ಈ ಡ್ರೈ ಸಾಮಾನು ಫುಲ್ ಹಾಕ್ಕೊಂಡು ಬಿಡಬೇಕು. ನಾನು ಈರುಳ್ಳಿ, ಬೆಳ್ಳುಳ್ಳಿ ಇವತ್ತು ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ. ಇದಕ್ಕೆ ತರಕಾರಿ ಹಾಕಬೇಕು. ನಿಮಗೆ ಯಾವುದು ಇಷ್ಟ ತರಕಾರಿ ಹಾಕಬಹುದು. ಹಿಂಗು ನೀವು ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಹಂಗಾಗಿ ಹಿಂಗೆ ಹಾಕ್ಕೋಬೋದು. ಒಂದು ಈ ಪ್ಲಾಸ್ಟಿಕ್ ಸ್ಪೂನ್ಲೆ 1 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಮೇಲೆ ಎಣ್ಣೆ ಬರಬೇಕು. ಆವಾಗ ಈಗ ರುಬ್ಬಿದ ಮಸಾಲೆನ ಹಾಕ್ಬೋದು. ಅದನ್ನು ಒಂದು ಸ್ವಲ್ಪ ರುಬ್ಬಿದ ಮಸಾಲೆನೂ ಒಂಚೂರು ಮೇಲೆ ಎಣ್ಣೆ ಬರೋಗತ್ತೆ ಫ್ರೈ ಮಾಡ್ಕೋಬೇಕು. ಇದು ಪುದೀನ ರುಬ್ಬ ಮಸಾಲೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ,
ಚಕ್ಕೆ ಲವಂಗ ಇಷ್ಟೇ ಹಾಕಬೇಕು. ಈ ಥರ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಒಂದು ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಬರಬೇಕು. ಆ ಥರ ಆದಾಗ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ತರಕಾರಿಗಳು ಫ್ರೈ ಆಗ್ತಾವೆ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಆಮೇಲೆ ಚಕ್ಕೆ ಲವಂಗ ಇದನ್ನು ಇಟ್ಕೊಂಡಿದ್ದು ಇದು ಮಸಾಲೆ. ಬೇಕಾದರೆ ನಿಮಗೆ ಕಾಯಿ ತುರಿ ಮಿಕ್ಸ್ ಮಾಡ್ಕೋಬೇಕು ಅನಿಸಿದರೆ ಕಾಯಿ ತುರಿನೂ ಹಾಕ್ಬೋದು. ನಾನು ಹಾಕಿಲ್ಲ ಕಾಯಿ ತುರಿ. ಈ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಇದು ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದರ ಹಾಕಿ ಬರುತ್ತೆ. ಮಸಾಲೆ ಸ್ವಲ್ಪ ಮೇಲೆ ಬಂದ ಮೇಲೆ ಇದಕ್ಕೆ ನೀರು ಹಾಕಿ ಕುದಿಸ್ಲಿಕ್ಕೆ ಬಿಡಬೇಕು. ಇದು ಒಂದು ಸ್ವಲ್ಪ ಮಸಾಲೆ ಫ್ರೈ ಆಗಲಿ. ಆಲ್ಮೋಸ್ಟ್ ನೀವು ಉಪ್ಪು ಹಾಕಿರ್ತೀರಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಅವು ಮುಕ್ಕಾಲು ಭಾಗ ಬೆಂದಿರುತ್ತೆ. ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 2 ಲೋಟಕ್ಕೆ 4 ಲೋಟ ನೀರು. ನಾನು 2.5 ಹಾಕೋದ್ರಿಂದ ಒಂದು 6 ಲೋಟ ನೀರು ಹಾಕ್ಕೋಬೇಕು. ಅಲ್ಲಿ 6 ಲೋಟ ನೀರು ಹಾಕೋದು. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಅಕ್ಕಿ ಹಾಕೋಬೇಕು. ಇದಕ್ಕೆ ಈ 2.5 ಲೋಟ ಏನು ಅಕ್ಕಿ ತೊಳೆದಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತರಕಾರಿ ಎಲ್ಲ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಮೇಲೆ ನೀಡ್ಲಿ ಮುಚ್ಚಬೇಕು. ಒಂದು 2 ಪ್ರೆಷರ್ ಆದಮೇಲೆ ವಿಸಲ್ ಆದಮೇಲೆ ಆಫ್ ಮಾಡಿಬಿಡಿ. ನೋಡಿ ವೀಕ್ಷಕರೇ, ಇಷ್ಟು ಸಾಫ್ಟಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ಇದನ್ನಾದಮೇಲೆ ಉದುರಾಗುತ್ತೆ. ಒಂಚೂರು ತಳ ಹೊತ್ತಿಲ್ಲ ನೋಡಿ. ಇದಕ್ಕೆ ಪಲಾವ್ಗೆ ಸೌತೆಕಾಯಿ ಮೊಸರು ಬಜ್ಜಿ